ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ಸ್ಟಡಿ ಗ್ರೂಪ್ ಚಾನಲ್ನಿಂದ ಮಾತಾಡ್ತಾ ಇದ್ದು, ಹಿಂದೆ ಬಿಟ್ಟಿರ್ತಕ್ಕಂಥ ವೀಡಿಯೋಸ್ಗಳನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆ ಇಂದು ಕೂಡ 10 ಕ್ವಶನ್ಸ್ಗಳೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೀನಿ. ಸ್ಟಡಿ ಗ್ರೂಪ್ ಚಾನಲ್, ನೀವು ಈ ಚಾನಲನ್ನು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ಈಗಲೇ ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ ನೋಡಿ. ಹಾಗಿದ್ರೆ ಇವತ್ತಿನ 10 ಕ್ವಶನ್ಸ್ಗಳು ಯಾವುವು ಅಂತ ನೋಡೋಣ ಬನ್ನಿ. ನೋಡಿ, ನಿಮ್ಮ ಮುಂದೆ ಕಾಣ್ತಿರ್ತಕ್ಕಂಥ 10 ಕ್ವಶನ್. ಇಂದು ಈ 10 ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಮೊದಲೇ ಕ್ವಶನ್ ಏನಿದೆ ಅಂದರೆ, ಗುಪ್ತರ ಮನೆತನದ ಸ್ಥಾಪಕ ಯಾರು? ನೋಡಿ, ಗುಪ್ತರ ಮನೆತನದ ಸ್ಥಾಪಕ ಯಾರು? ಗುಪ್ತರ ಮನೆತನದ ಸ್ಥಾಪಕ ಶ್ರೀಗುಪ್ತ. ಆನ್ಸರ್ ಈಸ್ ಶ್ರೀಗುಪ್ತ. ನೋಡಿ, ಸೆಕೆಂಡ್ ಕ್ವಶನ್ ಏನಿದೆ ಅಂದರೆ, ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು? ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು? ಇದು ಕ್ವಶನ್. ಆನ್ಸರ್ ಏನಿದೆ ಅಂದರೆ, ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು 1986ರಂದು ಜಾರಿಗೆ ತರಲಾಯಿತು. ನೋಡಿ, 1986ನೇ ವರ್ಷದಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಮೂರನೇ ಕ್ವಶನ್ ನೋಡಿ, ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಯಾವ ಭಾಷೆಯಲ್ಲಿ ರಚಿಸಿದರು? ನೋಡಿ, ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಯಾವ ಭಾಷೆಯಲ್ಲಿ ರಚಿಸ್ತಾರೆ ಅಂದರೆ ಬಂಗಾಲಿ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ಆನ್ಸರ್ ಏನಂದರೆ ಬಂಗಾಲಿ ಭಾಷೆ. ನೋಡಿ, ಇದನ್ನು ಸಾಮಾನ್ಯ ಶಕ 1911ರಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಪ್ರಪ್ರಥಮ ಬಾರಿಗೆ ಬಂಗಾಳಿ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ನಾಲ್ಕನೇ ಕ್ವಶನ್, ವಂದೇ ಮಾತರಂ ಇದು ಬಂಕಿಮ್ ಚಂದ್ರ ಚಟರ್ಜಿಯವರ ಯಾವ ಕಾದಂಬರಿಯಲ್ಲಿದೆ? ನೋಡಿ, ಇನ್ನೊಂದ್ಸಲಿ, ವಂದೇ ಮಾತರಂ ಇದು ಬಂಕಿಮ್ ಚಂದ್ರ ಚಟರ್ಜಿಯವರ ಯಾವ ಕಾದಂಬರಿಯಲ್ಲಿದೆ? ಆನ್ಸರ್ ಏನಂದರೆ ಆನಂದಮಠ. ಆನಂದಮಠ ಎಂಬ ಕಾದಂಬರಿಯಲ್ಲಿ ಈ ಗೀತೆ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಐದನೇ ಕ್ವಶನ್, ಭಾರತ ಸರ್ಕಾರವು ರಾಷ್ಟ್ರ ಲಾಂಛನವನ್ನು ಯಾವಾಗ ಅಂಗೀಕರಿಸಿದರು? ಭಾರತ ಸರ್ಕಾರವು ರಾಷ್ಟ್ರ ಲಾಂಛನವನ್ನು ಯಾವಾಗ ಅಂಗೀಕರಿಸಿದರು? ನೋಡಿ, ಭಾರತ ಸರ್ಕಾರವು ರಾಷ್ಟ್ರ ಲಾಂಛನವನ್ನು ಯಾವಾಗ ಅಂಗೀಕರಿಸ್ತಾರೆ ಅಂದರೆ ಜನವರಿ 26, 1950ರಂದು. ನೋಡಿ, 26 ಜನವರಿ 1950ರಂದು ಭಾರತ ಸರ್ಕಾರವು ರಾಷ್ಟ್ರ ಲಾಂಛನವನ್ನು ಅಂಗೀಕರಿಸ್ತಾರೆ. ನೋಡಿ, ಇದರ ಬಗ್ಗೆ ಇನ್ನಷ್ಟು ವಿಶ್ಲೇಷಣೆ ಏನಿದೆ ಅಂದರೆ, ಈ ರಾಷ್ಟ್ರ ಲಾಂಛನದಲ್ಲಿ 3 ಸಿಂಹಗಳು ಮಾತ್ರ ಕಾಣಿಸ್ತವೆ. ಆನಂತರ ಪೀಠದ ಕೆಳಗೆ ದೇವನಾಗರಿ ಲಿಪಿಯಲ್ಲಿ ಬರೆದ ಸತ್ಯಮೇವ ಜಯತೆ ಎಂಬ ಮುಖಂಡ ಉಪನಿಷತ್ತಿನ ವಾಕ್ಯವಿದೆ. ಇಷ್ಟು ಏನಂದರೆ ನಮ್ಮ ರಾಷ್ಟ್ರ ಲಾಂಛನದ ಬಗ್ಗೆ ಇರ್ತಕ್ಕಂತಹ ವಿಶ್ಲೇಷಣೆ. ನಂತರ 6ನೇ ಕ್ವಶನ್ ನೋಡಿ, ಮಹದ್ ಮತ್ತು ಕಾಲಾರಾಮ್ ಚಳುವಳಿಯನ್ನು ಯಾರು ರೂಪಿಸಿದರು ಅಥವಾ ರಚಿಸಿದರು? ಮಹದ್ ಮತ್ತು ಕಾಲಾರಾಮ್ ಚಳುವಳಿಯನ್ನು ಯಾರು ರೂಪಿಸಿದರು? ಅವರು ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಆನ್ಸರ್ ಏನಂದರೆ ಡಾಕ್ಟರ್ BR ಅಂಬೇಡ್ಕರ್. ನೆಕ್ಸ್ಟ್ ಕ್ವಶನ್ ಏನಂದರೆ 7ನೇ ಕ್ವಶನ್ ನೋಡಿ, ಕನ್ನಡ ರಾಜ್ಯವನ್ನು ಯಾವಾಗ ನಿರ್ಮಾಣ ಮಾಡಲಾಯಿತು? ಕನ್ನಡ ರಾಜ್ಯವನ್ನು ಯಾವಾಗ ನಿರ್ಮಾಣ ಮಾಡಲಾಯಿತು? ಕನ್ನಡ ರಾಜ್ಯವನ್ನು ಯಾವಾಗ ನಿರ್ಮಾಣ ಮಾಡಲಾಯಿತಂದರೆ 1956 ನವೆಂಬರ್ 1ರಂದು ಕನ್ನಡ ರಾಜ್ಯವನ್ನು ನಿರ್ಮಾಣ ಮಾಡಲಾಯಿತು. ನೋಡಿ, 1956 ನವೆಂಬರ್ 1. ನೋಡಿ, 8ನೇ ಕ್ವಶನ್ ಏನಂದರೆ, ಏಷ್ಯಾ ಖಂಡದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು? ಏಷ್ಯಾ ಖಂಡದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು? ನೋಡಿ, ಏಷ್ಯಾ ಖಂಡದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು ಅಂದರೆ ಸುಮಾರು 44 ಮಿಲಿಯನ್ ಚದರ ಕಿಲೋಮೀಟರ್. ನೋಡಿ, ಸುಮಾರು 44 ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ಏಷ್ಯಾ ಖಂಡದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಇದೆ. ನೋಡಿ, 9ನೇ ಕ್ವಶನ್ ಏನಿದೆ ಅಂದರೆ, ಏಷ್ಯಾ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ನೋಡಿ, ಏಷ್ಯಾ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ಅಂದರೆ ಒಟ್ಟು 48 ದೇಶಗಳಿವೆ. ನೆಕ್ಸ್ಟ್ ಕೊನೆ ಕ್ವಶನ್ನು, 10ನೇ ಕ್ವಶನ್ನು ಏನಂದರೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ ಯಾವುದು? ಪ್ರಪಂಚದಲ್ಲೇ
ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ ಯಾವುದು? ಆನ್ಸರ್ ಏನಂದರೆ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂನ ಉತ್ಪಾದನೆ ಮಾಡ್ತಾರೆ. ಹಾಗೆ ಇಲ್ಲಿಯವರೆಗೆ ವೀಕ್ಷಣೆ ಮಾಡಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನ ಹೇಳ್ತಾ ಇನ್ನೂ ಕೂಡ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.